ಸಂಘ ಹಾಸ್ಟೆಲ್ ಇದ್ದೆ. ಅಲ್ಲಿದ್ದಾಗ ಮರಿಗೌಡರು ಅಲ್ಲಿ ಅಧ್ಯಕ್ಷರು, ಒಕ್ಕಲಿಗರ ಸಂಘ ಅಧ್ಯಕ್ಷರು. ಪ್ರತಿನಿತ್ಯ ಸುಮಾರು 4 ವರ್ಷಗಳ ಕಾಲ ನಾನು ಹಾಸ್ಟೆಲ್ ಇದ್ದಾಗ ಪ್ರತಿನಿತ್ಯ ಅವರನ್ನ ಹೆಚ್ಚುಕಮ್ಮಿ ಪ್ರತಿನಿತ್ಯ ಬರೋರು ಹಾಸ್ಟೆಲ್ಗೆ. ಮತ್ತು ಇವತ್ತು ಒಕ್ಕಲಿಗರ ಸಂಘ ಅವರು ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡಾಗ ಒಂದು ಆರ್ಟ್ಸ್ ಕಾಲೇಜು, ಸೈನ್ಸ್ ಕಾಲೇಜು, ಲಾ ಕಾಲೇಜು 3 ಕಾಲೇಜ್ ಇತ್ತು. ಇವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಒಕ್ಕಲಿಗರ ಸಂಘನ ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡಿ ಇವತ್ತು ನಮಗೆಲ್ಲ ಗೊತ್ತಾಗಿದೆ 6 ತಿಂಗಳಿಗೊಬ್ಬರು ಅಧ್ಯಕ್ಷರು ಬದಲಾವಣೆ ಆಗ್ತಾರೆ. ಯಾಕೆಂತಂದ್ರೆ ಅಲ್ಲಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಡೆಂಟಲ್ ಕಾಲೇಜು, ಫಾರ್ಮ್ ಎಲ್ಲವನ್ನೂ ಆದಾಯ ಬರೋ ಮಾಡಿಟ್ಬಿಟ್ಟು ಈಗ ಯಾವಾಗ ಒಂದು ಸಂಸ್ಥೆಗೆ ಆದಾಯ ಶುರುವಾಯಿತು ಈ ಕಚ್ಚಾಟ ನನಗೆ ಅಂತೇಳಿ ಶುರುವಾಗುತ್ತೆ. ಆ ಒಂದು ಸ್ಥಿತಿಗೆ ಇವತ್ತು ನಮ್ಮ ಒಕ್ಕಲಿಗರ ಸಂಘ ಬಂದು ನಿಂತಿದೆ. ಅದರ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಮರಿಗೌಡರೇ ಕಾರಣ. ಮರಿಗೌಡರು ಬಹಳ ಮುಖ್ಯವಾಗಿ ಅವರು ತೋಟಗಾರಿಕೆ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಸಾಧನೆಗೆ ಅವ್ರಿಗೆ ಒಂದು ಭಾರತ ರತ್ನ ಪ್ರಶಸ್ತಿ ಬರಬೇಕಿತ್ತು. ಆಮೇಲೆ ಈ ನೋಬೆಲ್ ಪ್ರಶಸ್ತಿ ಅಂತಿದೆ ನೋಡಿ, ಅದಕ್ಕೂ ಕೂಡ ಅರ್ಹರೇ. ಆದ್ರೆ ಏನ್ ಮಾಡೋದು, ಸಸ್ಯಶಾಸ್ತ್ರದಲ್ಲಿ ಕೆಲಸ ಮಾಡಿದಂಥವ್ರಿಗೆ ನೋಬೆಲ್ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಪರಿಪಾಠ ಇಲ್ಲ. ಹಾಗಾಗಿ ಅವ್ರಿಗೆ ಅವೆರಡು ಪ್ರಶಸ್ತಿಗಳಿಂದಲೂ ಕೂಡ ವಂಚಿತರಾಗಿದ್ದಾರೆ. ಕೊನೆ ಪಕ್ಷ ಅವರ ಇವತ್ತು ಆಗಲೇ 100 ವರ್ಷ ಆಚರಣೆನೂ ಕೂಡ ಆಗಿದೆ. ಅವ್ರದ್ದು ಸತ್ತ 100ನೇ ವರ್ಷ ಆಚರಣೆ. ಮುಂದಾದ್ರೂ ಕೂಡ ನಮ್ಮ ಮರಿಗೌಡರು ಏನ್ ಬಹಳ ದೂರದರೇನಲ್ಲ. ಇಲ್ಲೇ ತಗೆಲ್ಲ ಬನ್ನೂರು ಗೊತ್ತಿದೆ, ನೋಡಿರ್ತೀರಿ. ಆ ಬನ್ನೂರ್ನ ಪಕ್ಕ ಮಾರಗೌಡನಹಳ್ಳಿ ಅಂತೇಳಿ ಆ ಗ್ರಾಮದವರು. ಅವರು ಇವರು ರೈತಾಪಿ ಕುಟುಂಬದಿಂದ ಬಂದಂತವ್ರು. ಅಂದ್ರೆ ಮನೆ ಕಡೆ ಅಷ್ಟೇನು ಸ್ಥಿತಿವಂತರೆ ಅಂತ ಏನು ಇದೇನಿಲ್ಲ. ಇವ್ರಿಗೆ 5 ಮಕ್ಕಳು, ಇವ್ರ ಜೊತೆ ಹುಟ್ಟಂತವ್ರು 5 ಜನ ನೋಡಿ. ಅದರಲ್ಲಿ ಇವರು ಒಂಬೇಗೌಡರು ಅಂತೇಳಿ ಜಸ್ಟಿಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ರು, ಅವರು ಇವ್ರ ಅಣ್ಣ. ಇನ್ನೊಬ್ರು ಮಂಚೆಗೆಯ ಅಂತೇಳಿ ಅವರು ಮುಖ್ಯ ಇಂಜಿನಿಯರ್ ಆಗಿದ್ರು. ಲೋಕೋಪಯೋಗಿ ಇಲಾಖೆಯಲ್ಲಿ ಮೊದಲ ಚೀಫ್ ಇಂಜಿನಿಯರ್. ಒಕ್ಕಲಿಗರಲ್ಲಿ ಮೊದಲ ಇಂಜಿನಿಯರಿಂಗ್ ಗ್ರಾಜುಯೇಟ್ ಮಂಚೆಗೆಯವರು. ಇವರಿಬ್ರು ಕೂಡ ಇವ್ರ ಸಹೋದರ. ಇವ್ರು 3 ಜನದಿಂದ ಆ ಊರಿಗೆ ಒಂದು ಒಳ್ಳೆ ಹೆಸರು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆಮೇಲೆ ಇವ್ರದ್ದು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಯಾಕೆಂತಂದ್ರೆ ಮರಿಗೌಡರು ಹುಟ್ಟಿನಿಂದ ಸಾವನವರೆಗೆ ಹೇಳ್ತಾ ಹೋದ್ರೆ ಒಂದು ದಿನ ಆದ್ರೂ ಕೂಡ ಸಾಕಾಗೋದಿಲ್ಲ, ಅಷ್ಟು ಸಾಧನೆ ಇದೆ ಅವರು. ಇವತ್ತು ಸಮಯದ ಅಭಾವ ಇರೋದ್ರಿಂದ ಒಂದು 10 ನಿಮಿಷದಲ್ಲಿ ಇಡೀ ಮರಿಗೌಡರ ಬದುಕನ್ನ ಒಂದು ಅಷ್ಟು ಕಟ್ಕೊಡುವಂತ ಕೆಲಸವನ್ನ ನಾನು ನಿಮ್ಗೆ ಮಾಡ್ತೀನಿ. ಇವರು ವಿದ್ಯಾಭ್ಯಾಸ ಎಲ್ಲ ಪಕ್ಕದ ಹನ್ನನಾಳು ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಆಗುತ್ತೆ. ನಂತರ ಮಿಡ್ಲ್ ಸ್ಕೂಲ್ನ ನಮ್ಮ ಬನ್ನೂರಿನಲ್ಲಿ ಹೋಗ್ತಾರೆ. ಆಗ ಬನ್ನೂರು ಅಂತ ಪಟ್ಟಣದಲ್ಲಿ ಹೈಸ್ಕೂಲ್ ಇರಲಿಲ್ಲ. ಹೈಸ್ಕೂಲ್ಗೆ ಮಹಾರಾಜ ಹೈಸ್ಕೂಲ್ ಅಂತೇಳಿ ಮೈಸೂರಿನಲ್ಲಿ ಅಲ್ಲಿ ಶಿಕ್ಷಣವನ್ನು ಪಡಿತಾರೆ. ಅದಾದ್ಮೇಲೆ ಇಂಟರ್ಮೀಡಿಯೇಟ್ ಅಂದ್ರೆ PUC ಅಂತ ಏನ್ ಹೇಳ್ತೀವಿ, ಅದನ್ನು ಕೂಡ ಮೈಸೂರಲ್ಲಿ ಓದ್ತಾರೆ. ಆ ಇಂಟರ್ಮೀಡಿಯೇಟ್ ಓದುವಾಗ ಅವರು ರಾಮಕೃಷ್ಣಾಶ್ರಮದ ವಿದ್ಯಾರ್ಥಿ. ಅಲ್ಲೋಗಿ ಹಾಸ್ಟೆಲ್ ಸೇರ್ಕೊಂತಾರೆ. ಆಗ ಇವರ ಸಹಪಾಠಿ ರೂಮ್ಮೇಟ್ ಯಾರು ಅಂತಂದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು. ಇವ್ರಿಗೆ ಏನಾಗಿದೆ ಅಂತಂದ್ರೆ ಇಂಟರ್ಮೀಡಿಯೇಟ್ ಇದರಿಂದಲೇ ಕುವೆಂಪುರವರ ಒಂದು ಒಡನಾಟಕ್ಕೆ ಬರ್ತಾರೆ ನಮ್ಮ ಮರಿಗೌಡರು. ಹಾಗಾಗಿ ಅವರು ಜೀವನದ ಕೊನೆಯವರೆಗೂ ಕೂಡ ಕುವೆಂಪುರವರ ಜೊತೆ ಬಹಳ ಒಡನಾಟ ಇಟ್ಕೊಂಡಿದ್ದಂಥವ್ರು. ಆವಾಗ ನಾವು ಹಾಸ್ಟೆಲ್ ಇದ್ದಾಗ ಈ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಅವುಗಳ ಉದ್ಘಾಟನೆಗೆ ಕುವೆಂಪು ಅವರನ್ನೇ ಕರೆಸಿ ಅವರು ಉದ್ಘಾಟನೆ ಮಾಡಿಸಿದ್ರು. ಮತ್ತೆ ಲಾಲ್ ಬಾಗ್ ಮುಂದೆ ಸಸ್ಯ ತೋಟ, ಇದು ಕೈ ಮುಗಿದು ಒಳಗೆ ಬಾ ಅಂತೇಳಿ ಬರ್ಸಿದ್ರು ನೋಡಿ. ಅದನ್ನ ನಮ್ಮ ಕುವೆಂಪು ಅವರು ಬರ್ಕೊಟ್ಟಿದ್ರು ಮರಿಗೌಡರಿಗೆ. ನಾವು ಲಾಲ್ ಬಾಗ್ ಹೋದಾಗ ನೋಡಿರ್ಬೋದು. ಅಲ್ಲಿ ಮುಗಿಸಿ ಡಿಗ್ರಿಗೆ ಸೆಂಟ್ರಲ್ ಕಾಲೇಜ್ ಬರ್ತಾರೆ. ಅವ್ರಿಗೆ ಬಾಲ್ಯದಿಂದ ಸಸ್ಯಶಾಸ್ತ್ರ ಅಂದ್ರೆ ಬಹಳ ಪ್ರೀತಿ ಇತ್ತು ಅವ್ರಿಗೆ. ಅಲ್ಲಿ CBZ ತಗೊಂಡು BSc ಪದವಿಯನ್ನು ಪಡ್ಕೊಂತಾರೆ. BSc ಪದವಿ ಮುಗಿದ್ಮೇಲೆ ಅವ್ರಿಗೆ ಒಂದು MSc ಮಾಡಬೇಕು, ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತೇಳಿ ಮಾಸ್ಟರ್ ಡಿಗ್ರಿಗೆ ಲಕ್ನೋ ವಿಶ್ವವಿದ್ಯಾನಿಲಯ. ಆ ಕಾಲದಲ್ಲಿ ಒಬ್ಬ ಸಸ್ಯ ವಿಜ್ಞಾನಿ ಬೀರ್ಬಲ್ ಸಾಹನಿ ಅಂತೇಳಿ ಅವ್ರ ಹೆಸರು. ಅವರ ಅಂಡರ್ ನಲ್ಲಿ ನಾನು ಈ ಮಾಸ್ಟರ್ ಡಿಗ್ರಿನ ಮಾಡಬೇಕು ಅಂತೇಳಿ ಲಕ್ನೋ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಸೇರ್ಕೊಂತಾರೆ. ಅಲ್ಲಿ ಆ ಬೀರ್ಬಲ್ ಸಾಹನಿಯವರ ಪಟ್ಟ ಶಿಷ್ಯನಾಗ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯೂನಿವರ್ಸಿಟಿಗೆ ಹೋದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಲ್ಯಾಬಲ್ಲೇ ಇರ್ತಿದ್ರು ಅಂತ. ಅವ್ರಿಗೆ ಕಲಿಬೇಕು ಅಂತಕ್ಕಂಥ ಒಂದು ಆಸೆ ಅಷ್ಟಿತ್ತು ಅವ್ರಿಗೆ, ಮರಿಗೌಡರಿಗೆ. ಅದಾದ್ಮೇಲೆ ಅಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಬಂದು ಅವರು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಹಾರ್ಟಿಕಲ್ಚರ್ ಇದಕ್ಕೆ
ವ್ಯವಸಾಯ ಇಲಾಖೆಗೆ ಸೇರ್ಕೊಂತಾರೆ. ಯಾಕೆಂತಂದ್ರೆ ಇನ್ನು ವ್ಯವಸಾಯ ಇಲಾಖೆ ತೋಟಗಾರಿಕೆ ಇಲಾಖೆ ಸೇರ್ಕೊಂಡಿತ್ತು. ಈ ತೋಟಗಾರಿಕೆಯನ್ನ 1963ರಲ್ಲಿ ಕೃಷಿ ಇಲಾಖೆಯಿಂದ ಬೇರ್ಪಡಿಸಿ ಅದಕ್ಕೆ ಒಂದು ಇಲಾಖೆಯನ್ನ ಮಾಡುವಂತ ಕೀರ್ತಿ ಅದು ಇಡೀ ದೇಶದಲ್ಲಿ ಮೊದಲನೇದಾಗಿ ತೋಟಗಾರಿಕೆ ಇಲಾಖೆಗೆ ಒಂದು ಮಿನಿಸ್ಟ್ರಿ, ಅದಕ್ಕೂ ಒಂದು ಇದನ್ನ ಐಡೆಂಟಿಟಿಯನ್ನು ಕೊಟ್ಟಂತವ್ರು ನಮ್ಮ ಡಾಕ್ಟರ್ LH ಬರಿಗೌಡರು. ಇಡೀ ರಾಜ್ಯದಲ್ಲೆಲ್ಲ ಕೂಡ ಆ ತೋಟಗಾರಿಕೆ ಛಾಪನ್ನ ಅವರು ಮೂಡಿಸ್ತಾರೆ. ಅದಾದ್ಮೇಲೆ ಒಂದ್ 4 ವರ್ಷ ಆದ್ಮೇಲೆ ಮತ್ತೆ ಅವ್ರಿಗೆ ವಿದೇಶದಲ್ಲಿ ಏನಾದ್ರು ಕೂಡ ಒಂದಷ್ಟು ನಾವು ತಿಳ್ಕೊಂಡು ಬರ್ಬೇಕು, ನಮ್ಮ ರೈತಾಪಿ ಜನರಿಗೆ ಏನಾದ್ರು ಕೂಡ ನನ್ನಿಂದ ಒಂದಷ್ಟು ಅನುಕೂಲ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಮತ್ತೆ ಇದಕ್ಕೆ ಹೋಗ್ತಾರೆ, ಇಂಗ್ಲೆಂಡ್. ಅಲ್ಲಿ ಕ್ಯೂ ಉದ್ಯಾನವನ ಅಂತಿದೆ. ಆ ಕ್ಯೂ ಉದ್ಯಾನವನ ಏನಪ್ಪಾ ಅಂತಂದ್ರೆ ಬಹಳ ಇಡೀ ಜಗತ್ತಿಗೆ ಬಹಳ ಪ್ರಸಿದ್ಧವಾದಂತ ಉದ್ಯಾನವನ. ನಮ್ಮ ಬಟಾನಿಕಲ್ ಗಾರ್ಡನ್, ನಮ್ಮ ಲಾಲ್ಬಾಗ್ ಏನಿದೆ ಸುಮಾರು 300 ಎಕರೆ ಪ್ರದೇಶದಲ್ಲಿದೆ. ಅಲ್ಲಿ 50,000 ರೀತಿಯ ತಳಿಗಳನ್ನ ಬೆಳೆಸಿದ್ದಾರೆ. ಸುಮಾರು 65 ಲಕ್ಷ ಸಸಿಗಳನ್ನ ಅವುಗಳ ಸಂಪೂರ್ಣ ಮಾಹಿತಿಯನ್ನ ಅಲ್ಲಿ ಲೈಬ್ರರಿನಲ್ಲಿ ಇಟ್ಟಿದ್ದಾರೆ. ಅವರು ಅಷ್ಟು ದೊಡ್ಡದಾದಂತ ಅಲ್ಲಿ ಅಧ್ಯಯನಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಐರೋಪ್ಯ ಇನ್ನೊಂದಷ್ಟು ರಾಷ್ಟ್ರಗಳಲ್ಲಿ ಕ್ಯೂಬಾ, ಹಾಲೆಂಡ್ ಅಲ್ಲೆಲ್ಲ ಪ್ರವಾಸ ಮಾಡಿ ಅಧ್ಯಯನ ಮಾಡ್ತಾರೆ. ಇದ್ರ ಬಗ್ಗೆ ಸಸ್ಯಶಾಸ್ತ್ರದ ಬಗ್ಗೆ ಎಲ್ಲ ಕೂಡ ಅಧ್ಯಯನ ಮಾಡ್ಕೊಂತಾರೆ. ಅಷ್ಟಾದ್ರೂ ಕೂಡ ಅವ್ರಿಗೆ ಜ್ಞಾನದ ಇರೋದಿಲ್ಲ. PhD ಮಾಡಬೇಕು ಅಂತೇಳಿ ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾರೆ. ಅಲ್ಲಿ PhD ಮುಗಿಸಿ ಮತ್ತೆ 1951ಕ್ಕೆ ನಮ್ಮ ಕರ್ನಾಟಕಕ್ಕೆ ಬಂದು ಮತ್ತೆ ಇಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ, ಯಾಕೆಂದ್ರೆ ನಾನು ಥ್ರೂ ಡಿಪಾರ್ಟ್ಮೆಂಟ್ ಹೋಗಿದ್ದು ಇಷ್ಟೆಲ್ಲ ಕಲ್ತಿದ್ದು. ಅದು ಆ ಕಾಲಕ್ಕೆ ಮರಿಗೌಡರು ಏನಾದ್ರು ಕೂಡ ಅಮೆರಿಕದಲ್ಲಿ ಇದ್ದಿದ್ರೆ ಅವ್ರಿಗೆ ಒಳ್ಳೆ ಸ್ಯಾಲ್ರಿ, ಒಳ್ಳೆ ಒಂದು ಸಿಗ್ತಾ ಇತ್ತು. ಆದ್ರೆ ಅವ್ರಿಗೆ ಏನಾದ್ರು ಮಾಡಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ರೈತರಿಗೆ ಒಂದು ತೋಟಗಾರಿಕೆ ಬೆಳೆಗಳ ಬಗ್ಗೆ ಅವರಿಗೆ ಒಂದು ಅರಿವನ್ನು ಮೂಡಿಸ್ಬೇಕು, ನನ್ನ ಜ್ಞಾನವನ್ನು ಹಂಚಬೇಕು ಅನ್ನುವಂತ ಒಂದು ಜ್ಞಾನ ದಾಹ ಇತ್ತಲ್ಲ, ಅದಕ್ಕೋಸ್ಕರ ಅವರು ಮತ್ತೆ ನಮ್ಮ ಇಂಡಿಯಾಕ್ಕೆ ಬರ್ತಾರೆ. ತೋಟಗಾರಿಕೆ ಇಲಾಖೆಯಲ್ಲಿ ಸುದೀರ್ಘ ಸೇವೆಯನ್ನ ಸುಮಾರು 32 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಮಾಡ್ತಾರೆ. ನೋಡಿ, ಅವರು ತೋಟಗಾರಿಕೆ ಇಲಾಖೆಗೆ ಸೇರ್ಕೊಂಡಾಗ ನಮ್ಮ ಕರ್ನಾಟಕದಲ್ಲಿ ಕೇವಲ 4 ಫಾರ್ಮ್ಗಳಿತ್ತು, ತೋಟಗಾರಿಕಾ ಕ್ಷೇತ್ರಗಳು ಅಂತ ಏನ್ ಹೇಳ್ತೀವಿ. ಅವರು ನಿವೃತ್ತಿ ಆಗುವಾಗ 296 ಕ್ಷೇತ್ರಗಳನ್ನು ಮಾಡ್ತಾರೆ. ಸುಮಾರು 18,000 ಎಕರೆನಲ್ಲಿ ತೋಟವನ್ನ ಅವರು ಅಭಿವೃದ್ಧಿ ಮಾಡ್ತಾರೆ. ಆಮೇಲೆ ಈಗೇನು ಯಾವುದೇ ರಾಜ್ಯದಲ್ಲಿರ್ಲಿ, ಯಾವುದೇ ದೇಶದಲ್ಲಿರ್ಲಿ, ಅಲ್ಲಿಂದ ತಳಿಗಳನ್ನು ತರ್ತಕ್ಕಂಥದ್ದು, ಮತ್ತೆ ಲಾಲ್ಬಾಗ್ನಲ್ಲಿ ಅವನು ಇಡೋದು, ಅಲ್ಲಿ ಬೆಳೆಸೋದು, ಪ್ರಾಯೋಗಿಕವಾಗಿ ಅಂತ ಮಾಡೋದಲ್ಲಿ ಅಲ್ಲಿಂದ ಅದನ್ನ ಬೇರೆ ಫಾರ್ಮ್ಗಳಿಗೆ ಸಪ್ಲೈ ಮಾಡಿ ರೈತರಿಗೆ ಹಂಚುವಂತ ಅದು ಒಂದು ವಾಣಿಜ್ಯ ಬೆಳೆಯನ್ನಾಗಿ ಪರಿವರ್ತಿಸಿದಂತ ಕೀರ್ತಿ ನಮ್ಮ ಮರಿಗೌಡರು ಸಲ್ಲುತ್ತೆ. ಹಲಸು, ಮಾವು, ತೆಂಗು ಎಲ್ಲಾದ್ರೂ ಕೂಡ. ಆಮೇಲೆ ಸಪೋಟವನ್ನು ಅಷ್ಟೇ, ಅದೆಲ್ಲ ನಮ್ಮ ಮರಿಗೌಡರು ಕೊಡುಗೆನೆ. ಮೊದಲು ಯಾರು ಸಪೋಟ ಬೆಳೀತಿರ್ಲಿಲ್ಲ. ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಸಪೋಟ ವರ್ಷದ 365 ಸಿಗುತ್ತೆ. ಆಮೇಲೆ ಅದಕ್ಕೆ ಮಾರುಕಟ್ಟೆನೂ ಕೂಡ ಅವ್ರು ಒದಗಿಸ್ಕೊಟ್ಟಿದ್ರು. ನಮ್ಮ ರೈತಾಪಿ ಜನ ಬರೀ ಕೃಷಿನ ಇದು ಭತ್ತ, ರಾಗಿ, ಕಬ್ಬು ಇವಿಷ್ಟು ಬೆಳೆಗಳನ್ನೇ ಮಾತ್ರ ಬೆಳೀತಾ ಇದ್ದಾರೆ. ಅದ್ರ ಆಚೆಗೂ ಕೂಡ ತೋಟಗಾರಿಕೆ ಬೆಳೆಯಲು ಕೂಡ ಲಾಭ ಇದೆ ಎನ್ನುವಂತ ಒಂದು ಇದನ್ನ ಇಡೀ ರಾಷ್ಟ್ರಕ್ಕೆ ತೋರಿಸ್ಕೊಟ್ಟಂತವ್ರು ಮರಿಗೌಡರು. ಅದ್ರ ಜೊತೆಗೆ ತರಕಾರಿಗಳಿರ್ಬೋದು. ಇವತ್ತು ಸೀಮೆ ಬದನೆಕಾಯಿ ಇದೆ ನೋಡಿ, ಅದನ್ನ ಹೊರದೇಶದ ಆ ತಳಿಯನ್ನು ತಂದವರು ಮರಿಗೌಡರು. ಇವತ್ತು ಸೀಮೆ ಬದನೆಕಾಯಿ ಎಲ್ಲ ಕಡೆ ಫೇಮಸ್ ಆಗಿದೆ. ಸೊಪ್ಪುಗಳಿರ್ಬೋದು, ತರಕಾರಿಗಳಿರ್ಬೋದು, ಆಮೇಲೆ ಹೂವು, ಫ್ಲಾರಿಕಲ್ಚರ್ ಇದಕ್ಕೂ ಕೂಡ ಅವರು ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟರು. ಅವರ ಪ್ರೋತ್ಸಾಹದಿಂದ ಇವತ್ತು ಕರ್ನಾಟಕ ನಮ್ಮ ಇಂಡಿಯಾದಲ್ಲಿ ನಂಬರ್ 1 ತೋಟಗಾರಿಕಾ ರಾಜ್ಯ ಅಂತೇಳಿ ಹೆಸರನ್ನ ಪಡ್ಕೊಂಡಿದೆ. ಅಂತ ಮರಿಗೌಡರು ನಿಜಕ್ಕೂ ಕೂಡ ಇವತ್ತು ಮರಿಗೌಡರ ಹೆಸರಿನಲ್ಲಿ, ಅವರ ಒಂದು ಟ್ರಸ್ಟ್ ಹೆಸರಿನಲ್ಲಿ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ನಿಮ್ಗೆಲ್ಲ ಗೊತ್ತಿದೆ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರಿನಲ್ಲಿ ಒಂದು ದತ್ತಿಯಲ್ಲಿ ಇಟ್ಟು ಪ್ರತಿ ವರ್ಷ ಈ ಸಾವಯವ ಕೃಷಿಯಲ್ಲಿ ಸಾಧನೆ ಮಾಡಿದಂಥವ್ರಿಗೆ 30,000 ಒಂದು ಪ್ರಶಸ್ತಿನ ಕೊಡ್ತಕ್ಕಂಥ ಕೆಲಸವನ್ನ ಯೂನಿವರ್ಸಿಟಿ ಮಾಡ್ತಾ ಇದೆ. ಬಟ್ ನಮ್ಮ ಸರ್ಕಾರ ನಿಜವಾಗ್ಲೂ ಕೂಡ ದೇವಗತ LH ಬರಿಗೌಡರ ಹೆಸರಿನಲ್ಲಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ಕೆಲಸ ಆಗ್ತದೆ. ಅವ್ರ ಸಾಧನೆಗೆ ಒಂದು ಪ್ರಶಸ್ತಿ ಅಲ್ಲ, ಪ್ರತಿನಿತ್ಯ ಅವ್ರ ಕಾರ್ಯಕ್ರಮಗಳಾಗ್ತದೆ ಮರಿಗೌಡರಿಗೆ. ಆಗ ಮಾತ್ರ ಅವರ ಒಂದು ಆತ್ಮಿಕ ಶಾಂತಿ ಸಿಗ್ತಕ್ಕಂಥ. ಆಮೇಲೆ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಕಂಪನಿ ಅಂತೇಳಿ ಮೋಹನ್ ಅತಾವ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದು
ಆ ಒಂದು ಕಂಪ್ನಿಯನ್ನು ಪ್ರಾರಂಭ ಮಾಡ್ತಾರೆ. ನಮ್ಮ ರೈತರಿಗೆ ಎಲ್ಲ ಇಲ್ಲೇ ಸಿಗಬೇಕು, ಬೀಜಗಳು, ಮಾರ್ಕೆಟು ಎಲ್ಲ ಇಲ್ಲೇ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಾಧನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾನು MH ಮರಿಗೌಡ್ರ ಬಗ್ಗೆ ಹೇಳ್ತಾ ಹೋದ್ರೆ ನನಗೆ ಆಗಲೇ ನಮ್ಗೆ ಆಗಾದ್ರೂ ಕೂಡ ಬಂದವರು ನಮ್ಗೆ MH ಮರಿಗೌಡ್ರಿಗೆ ಬಹಳ ಹತ್ರ ಪಕ್ಕ ಊರ್ನವರು. ಹಾಗಾಗಿ MH ಮರಿಗೌಡ್ರು ಈಗ ಅವ್ರಿಗೆ ಒಂದು 5 ಜನ ಮಕ್ಕಳು ನೋಡಿ. ಒಬ್ಬಳು ಹೆಣ್ಮಗಳು ಮಾತ್ರ ಬೆಂಗಳೂರಿನಲ್ಲಿ ಡಾಕ್ಟರ್ ಪ್ರಭು ಅಂತ ಹೇಳಿ ಅವ್ರು ಕೇಳಿರ್ಬೋದು. ಅವ್ರ ಮನೇಲೆ ಇವರು ಮನೆಯವ್ರಿಗೆ ಇದ್ದಿದ್ದು. ಇನ್ನು 4 ಜನ ಅಮೆರಿಕದಲ್ಲಿದ್ದಾರೆ. ಅವರು ಜ್ಞಾನ ಹಂಚಕ್ಕೆ ಇಲ್ಲಿ ಬಂದ್ರು, ನಮ್ಮ ಇಂಡಿಯಾಕ್ಕೆ ನಮ್ಮ ಜನಗಳಿಗೆ ಸೇರ್ಬೇಕು ಅಂತ. ಆದ್ರೆ ಮಕ್ಕಳೆಲ್ಲ ವಿದೇಶದಲ್ಲಿದ್ದಾರೆ. ಹಾಗಾಗಿ ಇವತ್ತು ಮರಿಗೌಡ್ರನ್ನ ಸ್ಮರಣೆಯನ್ನ ನಾವು ಎಷ್ಟು ಮಾಡಿದ್ರು ಕೂಡ ಕಡಿಮೆ. ಹಾಗಾಗಿ ಇವತ್ತು ನಾವು ನಮ್ಮ ನಂಜಮ್ಮ ಬಟವಾಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದು 6ನೇ ವರ್ಷದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ನಾವೇನಂತಂದ್ರೆ ಮೊದಲು ಅವರ ಮೊದಲನೇ ವರ್ಷ ಅವರ ನಿಕಟವರ್ತಿಗಳು ಡಾಕ್ಟರ್ ಹನುಮಯ್ಯ ಅಂತೇಳಿ ಒಂದು ತಿಂಗಳಿಂದ ತಿರುಗಿಬಿಟ್ಟು ಪಾಪ ಮರಿಗೌಡರ ಒಡನಾಡಿ ಅವರು. ಅವ್ರ ಜೊತೆಲೇ ಇಲಾಖೆಯಲ್ಲಿ ಬೆಳೆದು ಬಂದಂಥವ್ರು. ಅವರು ಕೂಡ ತೋಟಗಾರಿಕೆ ನಿರ್ದೇಶಕರಾಗಿ ನಿವೃತ್ತರಾದರು. ಒಂದು ತಿಂಗಳಿಂದ ತಿರುಗಿಬಿಟ್ರು. ಅವ್ರಿಗೆ ಪ್ರಥಮವಾಗಿ ನಾವು ಈ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಟ್ರಸ್ಟ್ ವತಿಯಿಂದ. ಆಮೇಲೆ 2ನೇದು ನಮ್ಮ ಚಂದ್ರೇಗೌಡ ಅಂತೇಳಿ ಟ್ಯಾಕ್ಪೇಟೆಯವರು ಕೊಟ್ವಿ. 3ನೇದು ಸಾತನಹಳ್ಳಿ ಕುಮಾರಸ್ವಾಮಿ ಅಂತೇಳಿ ಅವರು ಕೊಟ್ಟಿದ್ವಿ. ಆಮೇಲೆ ನಾನೇನ್ ಮಾಡಿದೆ ಅಂತಂದ್ರೆ ಈ 4 ವರ್ಷದಿಂದ ಇದನ್ನೇನಾದ್ರು ಮಾಡಿಕೊಡು ಆ ತೋಟ ಏನು ನಮ್ಮ ಸಾವಯವ ಕೃಷಿಕರು ಇರ್ತಾರೆ, ಅವ್ರ ತೋಟದಲ್ಲಿ ಹೋಗಿ ನಾವು ಯಾಕೆ ಪ್ರಶಸ್ತಿನ ಕೊಡಬಾರ್ದು ಅಂತ ಹೇಳಿ ಈಗ 3ನೇ ವರ್ಷದಲ್ಲಿ ಸುಬ್ಬೇಗೌಡ ಅಂತೇಳಿ ನಾವು ಇಟ್ಲಾಪುರ ಟ್ಯಾಕ್ಪೇಟೆ ಅವ್ರ ತೋಟಕ್ಕೆ ಹೋಗಿ ಒಂದು ಪ್ರಶಸ್ತಿ ಪ್ರದಾನ ಮಾಡೋದು. ಏನದು ಅದ್ಭುತವಾದಂತ ತೋಟ. 25-30 ಎಕರೆನಲ್ಲಿ ಸಾವಯವ ಕೃಷಿಯಲ್ಲಿ ಏನ್ ತೋಟಗಾರಿಕೆ ಬೆಳೆಗಳು ಬೆಳೆಯೋದು ಅದೆಲ್ಲ ಬೆಳೆಗಳನ್ನು ಬೆಳೆದಿದ್ದಾರೆ. ಅಲ್ಲೋಗಿ ಮಾಡಿದ್ವಿ. ಕಳೆದ ವರ್ಷ ನಮ್ಮ ಮದ್ದೂರಿನ ದೇಶಳಿನಲ್ಲಿ ಅವ್ರ ಹೆಸರೇನು ಸುರೇಂದ್ರನೇ ನಮ್ಮ DP ಸ್ವಾಮಿ ನಮ್ಮ ಮಾಮ ಇಲ್ಲ, ಅವರು ಅಷ್ಟೇ ಒಂದು 22-23 ಎಕರೆಯಲ್ಲಿ ಅದ್ಭುತವಾದ ತೋಟವನ್ನು ಮಾಡಿದ್ದಾರೆ. ಅಲ್ಲೇ ತೋಟಕ್ಕೆ ಹೋಗಿ ನಾವು ಪ್ರಶಸ್ತಿ ಪ್ರದಾನ ಈ ವರ್ಷ ನಮ್ಮ ಅಲಯನ್ಸ್ ಸಂಸ್ಥೆ ಆರ್ಸಿ. ಹಾಗಾಗಿ ರಕ್ಷಿತರಾಗಿ ತೋಟ ಒಂದ್ ಸ್ವಲ್ಪ ಬಂದು ನೋಡ್ಕೊಂಡು ಹೋಗಿದೆ. ಈಗ 2.5 ಎಕರೆ ಇದೆ ಇಲ್ಲಿ, ಮತ್ತೆ ಆ ಕಡೆಗೆ 1.5 ಎಕರೆ ಇದೆ. ಈ 2.5 ಎಕರೆನಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳಿಬೋದು ಆ ಬೆಳೆಗಳೆಲ್ಲ ತೆಗ್ದಿದ್ದಾನೆ. ಅಲ್ಲಿ ಬೋರ್ಡ್ ಬಂದಾಗ ಒಂದು ಬೋರ್ಡ್ ನೋಡಿದ್ರೆ ಅಲ್ಲಿ ಯಾವ್ಯಾವ ಎಷ್ಟು ಅಂತ ನಾವು ಇಷ್ಟಪಟ್ಟು ಹೇಳ್ತಾ ಇಲ್ಲ. 20 ತಾಕ್ಸ್ಕೊಡಪ್ಪ ಯಾರು ಬರೋದಿಲ್ಲ ತೋಟ. 70 ಬರ್ಸ್ಬಿಟ್ರೆ ಎದುರ್ಕೊಂಡ ಯಾರು ಹೋಗ್ಬೇಕಲ್ಲಿ. ಹಂಗೆ ಎಲ್ಲಾ ಬೆಳೆಗಳನ್ನು ಅದ್ರ ಜೊತೆಗೆ ನೋಡಿ ಕೋಳಿಗಳು ನಿಮ್ಗೆಲ್ಲ ಒಂದು ಇವತ್ತು ರಸವತ್ತಾದ ಅಡಿಗೆಯನ್ನು ನಾಟಿ ಕೋಳಿ. ಆಮೇಲೆ ಈ ಕೋಕೋ ಅಂತ ಹೇಳಿ ತಮ್ಗೆಲ್ಲ ಗೊತ್ತು. ಈಗ ಕೋಕೋ ಬೆಳೆಗೆ ಹೆಚ್ಚು ಪ್ರಾತಿನಿಧ್ಯ ಇದೆ. ಈ ಕೋಕೋ ಸಸಿಗಳನ್ನ ವಿದೇಶದಿಂದ ತರಿಸ್ತಾರ ನಮ್ಮ ಮರಿಗೌಡರು ತರಿಸಿ ಇದಕ್ಕೆ ಚಾರ್ಮಡಿ ಘಾಟ್ ಅಂತಿದೆ ನೋಡಿ, ಅಲ್ಲಿ 250 ಎಕರೆ ಫಾರ್ಮ್ ಮಾಡಿ ಅಲ್ಲಿ ಇದನ್ನ ಬೆಳೆಸಲಿಕ್ಕೆ ಪ್ರಾರಂಭ ಮಾಡೋದು. ಆಮೇಲೆ ಈ ಗೋಡಂಬಿ ಅಂತ ಹೇಳಿ ಈ ಸೌತ್ ಕನ್ನಡ ನಾರ್ತ್ ಕೇರಳದಲ್ಲಿ ಹೆಚ್ಚು ಬೆಳೀತಕ್ಕಂಥದ್ದು. ಅದನ್ನ ಚಾಮರಾಜನಗರ, ಕೋಲಾರ ತಗೊಂಡು ಅಲ್ಲೂ ಕೂಡ ಈ ಬೆಳೆಯನ್ನು ಬೆಳಿಬಹುದು ಅನ್ನೋದನ್ನು ತೋರಿಸ್ಕೊಟ್ರು. ಹಿಂಗೆ ಅವರ ಆ ತೋಟಗಾರಿಕೆ ಬೆಳೆಗಳು ಹೇಳ್ತಾ ಹೋದ್ರೆ ತೆಂಗುನಲ್ಲಿ ಮತ್ತೆ ಅಡಕೆನಲ್ಲಿ ಎಲ್ಲಾ ಬೆಳೆಗಳಲ್ಲೂ ಕೂಡ ಅವರು ಕೈಯಾಡಿಸಿದ್ದಾರೆ. ಇಂಥ ಬೆಳೆಯಲ್ಲಿ ಕೈಯಾಡಿಸಿಲ್ಲ ಅಂತ ಹೇಳಿಲ್ಲ ಮರಿಗೌಡರನ್ನ. ಹಾಗಾಗಿ ಅಂತ ಮರಿಗೌಡರು ಇವತ್ತು 1974-72 ಅವರು ನಮ್ಮನ್ನ ಅಗಿಳಿದ್ರು. 74 ವರ್ಷ ಏನೋ ಆಗಿತ್ತು ಅವ್ರಿಗೆ. ಹಾಗಾಗಿ ಅವ್ರನ್ನ ನಾವೆಲ್ಲರೂ ಕೂಡ ಒಂದು ಸದಾ ಸ್ಮರಿಸುವಂತ ಕೆಲಸ ಮಾಡೋಣ ಅಂತೇಳಿ. ಇನ್ನು ಮರಿಗೌಡ್ರ ಬಗ್ಗೆ ನಾನು ಆಗ್ಲೇ ಹೇಳ್ದಂಗೆ ಎಷ್ಟು ಮಾತಾಡಿದ್ರು ಕೂಡ ಕಡಿಮೆನೆ ಅವ್ರ ಬಗ್ಗೆ. ಹಾಗಾಗಿ ಇವತ್ತು ನಾನು ಆಗ್ಲೇ ಹೇಳ್ದಂಗೆ ವಕೀಲರ ಸಂಘ ಅಭಿವೃದ್ಧಿ ಕೂಡ ಅವರೇ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿ ಇದು ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದಾದ್ರೂ ಕೂಡ ಇನ್ನು ರಕ್ಷಿತ್ ರಾಜ್ ಅವ್ರ ಬಗ್ಗೆ ನಮ್ಮ ಮೇಡಮ್ ಮಾತನಾಡ್ತಾರೆ. ನಿಜಕ್ಕೂ ಕೂಡ ರಕ್ಷಿತ್ ರಾಜ್ ಒಬ್ಬ ಒಂದು ಅದ್ರ ಬಗ್ಗೆ ಹೇಳೋದು ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ದಿನದ 24 ಗಂಟೆ ಇದೆಯಲ್ಲ, 24 ಗಂಟೆನೂ ಸಾಕಾಗಲ್ಲ ನಮಗೆ. ನೋಡಪ್ಪ ನೀನು 48 ಗಂಟೆ ಬೇಕಂದ್ರೆ 24 ಗಂಟೆ ಸಾಲ ನೋಡಿ. ಈಗ ಬರೀ ತೋಟ ಅಲ್ಲ, ವ್ಯವಸಾಯದ ಜೊತೆಗೆ LLB ಮುಗಿಸಿ ಕ್ವಾಲಿಫಿಕೇಶನ್ ಇವೆಲ್ಲ ಕೇಳಿರೋದು. BSc, MSc, M.Ed, LLB ಮುಗಿಸಿ ಇನ್ನೇನು PhD ಮಾಡ್ಬೇಕು ಅಂತ ಒಂದು ಇದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈಗ ಅದ್ರ ಜೊತೆಗೆ ಒಂದು ಸ್ಕೂಲು ಅಂದ್ರೆ ಸುಮಾರು ಈ ಬೇಡವಲ್ಲ ಆ ಒಂದು ಸ್ಕೂಲ್ ಅಲ್ಲ, ಡೀಟೇಲ್ಸ್ ಮೇಡಮ್ ಮಾತಾಡ್ಲಿ, ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ.
ಆ ಸ್ಕೂಲ್ಗೆ ಮೇಡಮ್ ಇದು ನಮ್ದು ಯಾವ್ದಪ್ಪ ಅದು M1 M2 M1 M2ಗೆ ಶಿಕ್ಷಕರಿಂದ ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ರಕ್ಷಿತ್ ರಾಜ್ ಮಾಡ್ತಾ ಇದ್ದಾನೆ. ಹಾಗಾಗಿ ಇಂಥ ರಕ್ಷಿತ್ ರಾಜ್ ಅವ್ರಿಗೆ ಈ ವರ್ಷದ ಪ್ರಶಸ್ತಿಯನ್ನು ನಾವು ನಮ್ಮ ಟ್ರಸ್ಟ್ ವತಿಯಿಂದ ನೀಡ್ತಾ ಇದೀವಿ. ಇದು ಹೆಚ್ಚು ಮಾತನಾಡಲಿಕ್ಕೆ ಹೋಗಿದ್ರೆ ಮೇಡಮ್ ಬೇರೆ ಆಗ ಜಗಳ ಆಡ್ತಾರೆ, ನೀವೆಲ್ಲ ಮಾತಾಡ್ಬೇಕು, ಎನ್ಕ್ರೋಚ್ಮೆಂಟ್ ಒತ್ತುವರಿ ಬರ್ತಾ ಇದೀನಿ ಅಂತ. ರಕ್ಷಿತ್ ರಾಜ್ ಅವ್ರಿಗೆ ಆ ದೇವರು ಆಯುರ ಆರೋಗ್ಯ ಸಂಪತ್ತು ನೀಡಿ ನಾವೆಲ್ಲರೂ ಕೂಡ ಸದಾ, ಯಾಕೆಂತಂದ್ರೆ ಈ ಹಣ್ಣಿನ ಬೆಳೆಗಳು ನಮ್ಮ ಹಳ್ಳಿಗಳಲ್ಲಿ ಹಣ್ಣೇ ತಿಂತಿರ್ಲಿಲ್ಲ. ಹಳ್ಳಿ ಜನಗಳು ಕೂಡ ಹಣ್ಣು ತಿನ್ಬೇಕು ಅಂತೇಳಿ ಸೀಬೆ, ಸಪೋಟ ಇವೆಲ್ಲ ಹಣ್ಣುಗಳನ್ನು ತಂದು ಇವತ್ತು ಹಳ್ಳಿಗಳನ್ನು ಕೂಡ ತೋಟಗಾರಿಕೆ ಬೆಳೆಗಳನ್ನ ವಾಣಿಜ್ಯ ಬೆಳೆಗಳು ಮಾಡ್ಲಿಕ್ಕೆ ಈ ಮಾಮೂಲಿ ಬೆಳೆಗಳಿದಾವಲ್ಲ, ಭತ್ತ ಹಾಗೂ ಕಬ್ಬು ಅದಕ್ಕಿಂತಲೂ ಹೆಚ್ಚು ಹಣ್ಣಿನ ಬೆಳೆಗಳು ಇವತ್ತು ನಮ್ಮಲ್ಲಿ ತೆಗಿತಾ ಇರೋದು. ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಡೈರೆಕ್ಟರ್ ನಮ್ಮ ಬಳಿಗೌಡರು. ನಿಜಲಿಂಗಪ್ಪನವರ ಪತ್ರಕರ್ತರು ಕೇಳ್ತಾರೆ, ನಿಮ್ ಕಾಲದಲ್ಲಿ ಒಳ್ಳೆ ಆಫೀಸರ್ ಯಾರು ಅಂತ. ಅವ್ರು ಚೆಕ್ ಅಂತ ಡಾಕ್ಟರ್ M.H. ಬಳಿಗೌಡ ಅಂತ ಹೇಳ್ತಾರೆ. ಒಬ್ಬ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರ ಬಾಯಲ್ಲಿ ಮೊದಲನೇ ಹೆಸರು ಬರಿಗೌಡ ಹೆಸರು ಬಂತು ಅಂತಂದ್ರೆ ಅದೆಲ್ಲರೂ ಕೂಡ ಅವರ ಕಾರ್ಯವೈಖರಿಯಿಂದ ಅರ್ಥ ಮಾಡ್ತಾರೆ. ನೀವೆಲ್ಲ ರಾಮನಗರ ನೋಡಿದಿರಲ್ವಾ? ರಾಮನಗರ ಫಾರಂ ನೋಡಿದ್ದೀರಾ? ಅಲ್ಲಿ ಒಂದು ಬೀಳು ಭೂಮಿ ಇತ್ತಂತೆ. ಆ ಬೀಳು ಭೂಮಿಗೆ ಏನ್ ಮಾಡೋದಂದ್ರೆ ಯಾವ್ದಾದ್ರು ಖಾಲಿ ಭೂಮಿ ಇದ್ರೆ, ಒಣ ಭೂಮಿ ಇದ್ರೆ ಬರಿಗೌಡರಲ್ಲಿ ಹೋಗ್ಬಿಟ್ಟು ಯಾರು ಪರ್ಮಿಷನ್ ತಗೋತಿರ್ಲಿಲ್ವಂತೆ. ಸುತ್ತ ಬೇಲಿ ಹಾಕ್ಸ್ಬಿಡೋದು, ಹಣ್ಣಿನ ಗಿಡ ನೆಡೋದು. ಬೇಲಿ ಹಾಕ್ಸಿದ್ರು, ಹಣ್ಣಿನ ಗಿಡ ನೆಟ್ಟರು. ಅಲ್ಲಿ ದ್ರಾಕ್ಷಿ ಎಲ್ಲಾ ತರದ ಬೆಳೆಗಳನ್ನು ಬೆಳೆಸಿದ್ರು. ಆ ರಾಮನಗರ ತಹಸೀಲ್ದಾರ್ ಯಾರೋ ಹೊಸಬ್ರು ಬಂದ್ರಂತೆ. ಆಗ ಅವರು ಈ ರಾಮನಗರದಲ್ಲಿ ತಹಸೀಲ್ದಾರ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತೇಳಿ ಹುಡುಕ್ಸಿದ್ರಂತೆ. ಅದ್ ನೋಡಿದ್ರೆ ಈ ಬರಿಗೌಡರು ಏನು ಒತ್ತುವರಿ ಮಾಡ್ಕೊಂಡು ತೋಟ ಮಾಡೋರೆ, ಅದ್ರೊಳಗಡೆ ಅವರ ಕ್ವಾರ್ಟರ್ಸ್ ಇತ್ತಂತೆ. ಇವ್ರೇನ್ ಮಾಡಿದ್ರೆ ಕ್ವಾರ್ಟರ್ಸ್ಗೆ ಆಫೀಸ್ ಮಾಡ್ಕೊಂಡ್ಬಿಟ್ಟಾರೆ. ಈ IAS ನವರು ಮರಿಗೌಡ್ರ ಕಂಡ್ರೆ ಆಗ್ತಾ ಇರಲಿಲ್ಲ. ಯಾಕೆಂತಂದ್ರೆ ಈ ಬರಿಗೌಡ ಸರ್ಕಾರನೇ ಕೇಳಿಲ್ಲ, ಇವನ್ ಮನಸ್ಸು ಬಂದ್ರೆ ಮಾಡ್ತಾನೆ ಅಂತ. ಆಗ ಅದು ಕೇಸ್ ಹೋಯ್ತು ಅಂತ ಅವ್ರಿಗೆ. ಸರ್ಕಾರಕ್ಕೆ ಹೋದಾಗ ಸರ್ಕಾರದವರು ಏನಾದ್ರು ಮಾಡಿ ಮರಿಗೌಡ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ ಒಂದು ಫೈಲ್ ಪುಟ್ ಆಫ್ ಮಾಡಿ ಕಳಿಸಿದ್ರು. ಅದು ವೀರೇಂದ್ರ ಪಾಟೀಲ್ ಅವ್ರ ಟೇಬಲ್ ಹೋಯ್ತು. ಒಂದ್ಸರಿ ಏನು ಸಸ್ಪೆಂಡ್ ಆಗೇ ಬಿಟ್ರು ಮರಿಗೌಡ್ರನ್ನ ಒಂದು ಇದು ಹಂತಕ್ಕೆ ಬಂತು. ವೀರೇಂದ್ರ ಪಾಟೀಲ್ ಅವರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ರಂತೆ. ಇವ್ರೇನು ರಾಮನಗರದಲ್ಲಿ ನಿಂತು ಅಡ್ಡ ಹಾಕದಂತ ಕಾರಣ. ಅವರು ಚಕ್ಕಂತ ಬಂದು ಏನೇ ಮರಿಗೌಡ ಅಡ್ಡ ಆಗ್ತಾ ಇದೆಯಲ್ಲ, ಏನಪ್ಪ ನಾನು ಅರ್ಜೆಂಟ್ ಮೈಸೂರು ಹೋಗ್ಬೇಕಣೆ ಅಂತ. ಇಲ್ಲ ಸರ್, ನೀವು ಇಲ್ಲಿ ಬಂದು ಒಂದು ಅರ್ಧ ಗಂಟೆ ನಾವು ಆತಿಥ್ಯ ಸ್ವೀಕರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದಂತೆ. ಆಗ ಅವರು ವೈರವರು ಅಷ್ಟು ಆತ್ಮೀಯರಾಗಿದ್ರು. ಅವ್ರು ಇಲ್ಲ ಅನ್ನಕ್ಕಾಗಲಿಲ್ಲ. ಇವ್ರನ್ನ ಡೈರೆಕ್ಟ್ ಫಾರಂ ಕರ್ಕೊಂಡು ಹೋದ್ರಂತೆ. ಫಾರಮ್ಗೆ ಅಲ್ಲಿ ಎಲ್ಲ ಊಟ ಗೀಟ ಆದ್ಮೇಲೆ ಮಾಮೂಲಿ ದ್ರಾಕ್ಷಿ, ದಾಳಿಂಬೆ, ಸೇಬು, ಸೀಬೆ ಎಲ್ಲ ಹಣ್ಣನ್ನ ತಂದಿಟ್ಟಂತೆ. ಮರಿಗಳು ಕೇಳೋದಂತೆ, ಏನಪ್ಪಾ ಇದು ಇಷ್ಟೊಂದು ತಾಜಾ ಹಣ್ಣು, ಇದನ್ನ ಎಲ್ಲಿಂದ ತರಿಸ್ತೀವಿ ಅಂತ ಹೇಳಿದ್ರಂತೆ. ಇದನ್ನ ಎಲ್ಲಿಂದ ತರಿಸಿಲ್ಲ ಸರ್, ಇದನ್ನ ಇಲ್ಲೇ ಬೆಳೆದದ್ದು ಸರ್, ಈ ನಮ್ಮ ಫಾರಮಲ್ಲೇ ಬೆಳೆದದ್ದು ಸರ್ ಅಂತ ಹೇಳಿದ್ರಂತೆ. ಆಗ ಮರಿಗೌಡರು ಹೇಳಿದ್ರಂತೆ, ನೋಡಪ್ಪ ನಿನ್ ಫೈಲ್ ನನ್ನ ಹತ್ರ ಬಂದಿತ್ತು, ನಿನ್ನೆ ತಾನೇ ನಾನು ಕ್ಲಿಯರ್ ಮಾಡಿಸಿದ್ದೀನಿ. ನಿನ್ ಕಷ್ಟ IAS ಆಫೀಸರ್ ಗೊತ್ತಾಗಲ್ಲ, 4 ಗೋಡೆ ಮಧ್ಯೆ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ರಿಜೆಕ್ಟ್ ಮಾಡಿ ಮರಿಗೌಡರು ಒಳ್ಳೆ ಕೆಲಸ ಮಾಡಿದ್ದೀನಿ, ಶರಾಬ್ ಕಳಿಸಿದ್ದೀನಿ ಕಣೆ. ಆಗ ಮರಿಗೌಡರು ಸಮಾಧಾನ ಆಯ್ತು. ಹಿಂಗೆ ಅವರ ಕಾರ್ಯವೈಖರಿ ನೋಡಿ. ಲಾಲ್ಬಾಗ್ನಲ್ಲಿ ಪ್ರತಿನಿತ್ಯ ಲಾಲ್ಬಾಗಲ್ಲಿ ಇರ್ತಾ ಇದ್ರು ಅವರು. ಅಲ್ಲಿ ಹೊಸ ತಳಿಗಳನ್ನು ತರೋದು, ಸಂಶೋಧನೆ ಮಾಡೋದು, ಹಲವಾರು ರೀತಿಯ ಸಂಶೋಧನೆಗಳನ್ನ ಮಾಡ್ಕೊಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು. ಆಗ ಇಂದಿರಾ ಗಾಂಧಿ ಬಂದಿದ್ದಾರೆ, ಎಲ್ಲ ರಾಷ್ಟ್ರಪತಿಗಳು, ಆ ಕಾಲದಲ್ಲಿ ಗವರ್ನರ್ಗಳು ಎಲ್ಲರೂ ಕೂಡ ಲಾಲ್ಬಾಗ್ ಬಂದು ಅಲ್ಲಿ ನೋಡಿ ಮರಿಗೌಡರ ಕಾರ್ಯವೈಖರಿಯನ್ನ ನೆಚ್ಕೊಂಡು ಹೋಗಿರ್ತಕ್ಕಂಥವ್ರು. ಹಾಗಾಗಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಿದ್ರೆ ಸಮಯದ ಅಭಾವದಿಂದ